ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಯಾಕಂದರೆ ನನ್ನ ವಿಡಿಯೋಸ್ ನಿಧಾನವಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಬ್ಯುಸಿ ಇದ್ದೆ. ಅದರಿಂದ ಗುರುವಾರ ನಾನು ಸಂಜೆ ಶಾಪ್ಗೆ ಹೋಗಿದ್ದೆ. ಶಾಪಿಂಗು ಮತ್ತೆಲ್ಲ ಸ್ವಲ್ಪ ಮಾಡೋದಿತ್ತೆಲ್ಲ ಮುಗಿಸ್ಕೊಂಬಂದು ಈವ್ನಿಂಗು ಸ್ನಾನ ಮಾಡಿ ದೇವ್ರ ಮನೆಯಲ್ಲೆಲ್ಲನೂ ರಾಯರ ತುಪ್ಪದ ದೀಪ ಹಚ್ತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬ ಜನ ಕೇಳಿದ್ರಿ ಒಂದೇ ಕ್ವಶನ್ನು, ಯಾಕೆ ತುಂಬ ದೇವ್ರಿಗೆ ಪೂಜೆ ಮಾಡ್ತೀರಾ ಅಂತ. ನಾನಿವತ್ತು ನಿಮ್ಮ ಮುಂದೆ ಮಂಜು ಆಗಿ ನಿಂತಿದ್ದೀನಿ ಅಂದರೆ ದೇವರ ಒಂದು ಆಶೀರ್ವಾದದಿಂದನೇ. ದೇವರಿಲ್ಲ ಅಂದರೆ ನಾನು ಇವತ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕಂದ್ರೆ ನನಗೆ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಮನೆ ಪರಿಸ್ಥಿತಿ ಸಮಸ್ಯೆಗಳಿರ್ಬೋದು, ನಾನು ಇವತ್ತೇನೇ ನಿಂತಿರೋದು ಮುಂದೆ ನಿಂತು ಜೀವನ ಮಾಡ್ತಾಯಿದ್ದೀನಿ ಅಂದರೆ ಜನಗಳಿಂದ ಅಲ್ಲ, ದೇವರಿಂದ. ಜನರ ಹತ್ರ ಎಷ್ಟು ವಿಚಾರಗಳು ಹೇಳ್ಕೊಂಡ್ರು ಅವರು ಮುಂದೆ ಏನು ಮಾತಾಡಲ್ಲ, ಹಿಂದೆ ಮಾತಾಡೋದು ತುಂಬ ಜಾಸ್ತಿ. ಅದರಿಂದ ನಾನು ಜನಗಳನ್ನ ದೂರ ಇಟ್ಟು ದೇವರನ್ನ ನಾನು ನಂಬ್ತೀನಿ. ಮತ್ತು ಸ್ಯಾಟರ್ಡೆ ಕಂಟಿನ್ಯೂ ಬ್ಲಾಗ್ ಇದರಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಸ್ಸಲ್ಲಿ ಹೋದ್ವಿ, ಮನೆಯಲ್ಲೆಲ್ಲ ಬೆಲ್ದನ್ನೆಲ್ಲ ಮಾಡಿಕೊಂಡು ಮುನೇಶ್ವರನ ದೇವಸ್ಥಾನಕ್ಕೆ ಫಸ್ಟ್ ಹೋದ್ವಿ. ಹೋಗಿ ಅಲ್ಲೆಲ್ಲನೂ ಪೂಜೆ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋದಾಗ ಹಾಫ್ ಆನ್ ಅವರ್ ಮೇಲೆ ಆಯಿತು, ಹೋಗೋಕ್ಕೆ ಮನಸ್ಸಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು ಪ್ಲೇಸು. ಎಲ್ಲ ಪೂಜೆ ಎಲ್ಲ ನಾವೇ ಮಾಡ್ಕೊಂಡು ಎಲ್ಲ ಮುಗಿಸಿ ಮತ್ತು ಅಲ್ಲಿಂದ ಬಸ್ಸಲ್ಲಿ ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ನಂದು ಒಂದು 2 ವರ್ಷದ ಹಿಂದಿದೆ ಹರಕೆ ಇತ್ತು, ತೀರಿಸಿರಲಿಲ್ಲ. ಅದಕ್ಕೆ ಹೋಗೋಣ ಅಂತೇಳಿ ಹೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಬೆಲ್ದನ್ನ ಮೊಸರನ್ನ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ಮತ್ತು ಅಲ್ಲಿ ಹೋಗಿ ಎಲ್ಲನೂ ಎಡೆ ಹಾಕಿ ಅಮ್ಮನಿಗೆಲ್ಲ ಪೂಜೆ ಮಾಡಿಕೊಂಡು ಮನಸ್ಫೂರ್ತಿಯಿಂದ, ಯಾಕಂದರೆ ಶನಿವಾರ ರಶ್ ಇರಲಿಲ್ಲ, ಶುಕ್ರವಾರ ಆಗಿದ್ದರೆ ಕಷ್ಟ ಆಗ್ತಿತ್ತು. ಮತ್ತು ರಿಟರ್ನ್ ಬಂದ್ವಿ. ಹೀಗೆ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು.